ದೇವತೆ ಜಾತ್ರೆ ಮಾಡಾಕತ್ತಿ. ಇವತ್ತಿಗೆ 6ನೇ ಜಾತ್ರೆ ಪ್ರಾರಂಭ ಆಗಿತ್ತು. ಆದ್ರೆ ನಮ್ಮ ಊರ ಹಿರಿಯರ 30 ವರ್ಷದ ಹಿಂದೆ ಈ ಜಾತ್ರೆ ಇಲ್ಲೇ ಐತೆ ಅನ್ನೋದು ಗೊತ್ತೂ ಇರೋಕ್ಕಿಲ್ಲ. ನಮ್ಮ ಊರ ಹಿರಿಯರ ಎಲ್ಲರೂ ಕೂಡಿಕೊಂಡು ಈ ಜಾತ್ರೆಯನ್ನು ಪ್ರಾರಂಭ ಮಾಡಿರು. ಅದೇ ಪ್ರಕಾರ ಆ ಹಿರಿಯರು ಕೆಲವು ಮಂದಿ ಅದೇ ಪ್ರಕಾರ ಈಗ ನಮಗೆ ಅದನ್ನು ಜಾತ್ರೆ ಹಿರಿಯತನ ಒಪ್ಪಿಸಿದಾರು. ಅದೇ ಪ್ರಕಾರ ನಾವು ಅವ್ರು ಏನು ಮಾಡಿದಾರು ಅದೇ ಪದ್ಧತಿ ಒಳಗೆ ಅದೇ ಜಾತ್ರೆನ ಮುಂದುವರಿಸ್ಕೊಂಡು ಹೊಂಟದು. ಈಗ ಅವರು ಮಾಡಿಸಿದ ತೇರ ಅದು ಹಳಿದಾಗನ ಅದನ್ನು ಬಿಟ್ಟು ಅದಕ್ಕೆ ಕಟ್ಟಿಗೆದಿತ್ತು. ನಾವು ಈಗ ಅದನ್ನು ಬಯಲೊಂಗಲ್ದಾಗ ಅವ್ರನ್ನ ಮಾಡೋರನ್ನ ಕರೆಸಿ 9 ಲಕ್ಷ ಕಬ್ಬನ್ ತೇರು ಮಾಡಿಸಿ ಈ ವರ್ಷ ಹೊಸ ತೇರ ಮಾಡಿ ಪ್ರಾರಂಭ ಮಾಡಿದ್ದೇವೆ. ಈ ದೇವಿ ಜಾತ್ರೆ ಮಾಡಾಕತ್ತಾಗಿಂದ ನಮ್ಮ ಊರಿಗೆ ಏನೂ ಬರ್ತಾನಿಲ್ಲ, ಏನೂ ಕೊರತೆ ಇಲ್ಲ, ಯಾರು ಜಗಳಿಲ್ಲ, ಜೂತಿಲ್ಲ. ಹಲವಾರು ಜಾತಿ ಅದಾವು, ಯಾವ ಜಾತಿ ಭೇದ ಭಾವ ಇಲ್ಲ. ಆ ಪ್ರಕಾರ ನಮ್ಮ ಹಿರಿಯರು ಹೆಂಗೆ ನಡ್ಕೊಂಡು ಬಂದರು ಅದೇ ಪ್ರಕಾರ ನಾವು ನಡ್ಕೊಂಡು ಬಂದದು. ನಮ್ಮ ದೇವಿ ಆಶೀರ್ವಾದ ನಮ್ಮ ಊರು ಗ್ರಾಮಕ್ಕ ಎಲ್ಲ ಸದ್ಭಕ್ತರಿಗೆ ಎಲ್ಲರಿಗೂ ಚಲೋ ಇಟ್ಟದ. ನಮ್ಮ ನನ್ನ ತಾಯಿ ಎಲ್ಲರೂ ಫುಲ್ ಖುಷಿಲಿ ಜಾತ್ರೆ ಮಾಡ್ತು. ಅದೇ ಪ್ರಕಾರ ಇವತ್ತು ಕೊನೆ ತೇರ 3 ದಿವಸ ಗಂಟೆ ತೇರು ಮಾಡಿದರು. 3 ದಿವಸದಿಂದ ಈಗ 2 ದಿವಸ ಮುಗಿದೈತಿ. ಇವತ್ತು ಕೊನೆ ತೇರ. ಈ ಕೊನೆ ತೇರ ಹೋದ ಲಕ್ಷ್ಮೀ ದೇವ್ರ ಗುಡಿಗೆ ಹೆಚ್ಚಿದ್ರು ಅಂದ್ರೆ ಅದು ಮುಂದಿನ ಕಾರ್ಯಕ್ರಮ ಮತ್ತು ನಾಳಿಂದ ಅದು ಹೊಸ ಕಾರ್ಯಕ್ರಮ ಮಾಡ್ತು ಅಂತೇಳಿ ನಾವೆಲ್ಲ ಇಟ್ಟು ಹೇಳಕ್ಕೆ ಬಯಸ್ತೀವಿ. ಈ ಜಾತ್ರೆ ವಿಶೇಷತೆ ಏನ್ರಿ? ಜಾತ್ರೆ ವಿಶೇಷತೆ ಅಂದ್ರೆ ಮೊದಲ 30 ವರ್ಷದ ಹಿಂದೆ ಈ ಜಾತ್ರೆ ಅನ್ನೋದ ಗೊತ್ತಿರಕ್ಕಿಲ್ಲ. ದ್ಯಾಮವ್ವ ತಾಯಿ ಎಲ್ಲಿದಾಳೋ ಆ ಗುಡಿ ಎಲ್ಲಿ ಐತಿ ಅನ್ನೋದ ನಾವು ಈಗ 45-50 ವರ್ಷ ಹಾಕ್ಬಂದು ನಮ್ಗೆ ಗೊತ್ತಿರಕ್ಕಿಲ್ಲ 30 ವರ್ಷದ. ಆದ್ರೆ ನಮ್ಮ ಹಿರಿಯರೆಲ್ಲ ಕೂಡಿ ಈ ಜಾತ್ರೆ ಒಂದು ಮಾಡ್ಬೇಕಂತೇಳಿ ಎಲ್ಲರೂ ಕೂಡ್ಕೊಂಡು ಅದನ್ನ ಜಾತ್ರೆ ಗುಡಿ ಕಟ್ಟರು. ಗುಡಿ ಕಟ್ಟಿ ದ್ಯಾಮವ್ವನ ಗುಡಿ ನಡು ಊರಾಗೈತಿ. ಅದನ್ನು ಗುಡಿ ಕಟ್ಟಿಸಿಂದ ತೇರು ಮಾಡೋಣ ಅಂತೇಳಿ 3 ದಿವಸ ಗಂಟೆ ಗೋಕಾಕ ಯಾವ ಟೈಪ್ ಎಳಿತೈತಿ ಆ ಟೈಪ್ ನಮ್ಮ ಊರ ಹಿರಿಯರೆಲ್ಲ ಕೂಡಿ 3 ದಿವಸದ ತೇರು ಎಳೆದು ಅಂತ ಕಾರ್ಯಕ್ರಮ ಮಾಡಿದ್ರು. ಅದೇ ಪ್ರಕಾರ ನಾವು ಈಗ ಅವರು ಕೆಲವು ಮಂದಿನ ವಯಸ್ಸು ಕಡಿಮೆ ಆಗೈತಿ, ಅವರು ಯಾರು ಬರೋಲ್ಲ. ನಮ್ಮ ದನಿಯಾರು ಒಬ್ಬರು ಬರ್ತಾರೆ. ಈಗ ಅವರ ದನಿಯಾರನ್ನ ತೇರಿನ ಹಾಕೊಂಡ್ರದ 3 ದಿವಸ ಗಂಟೆ ಅವರು ಬಡಿದಾರ. ಅವ್ರನ್ನ ಬಿಟ್ಟರೆ ಯಾರು ತೇರಿನಾಗ ಹತ್ತೋಂಗಿಲ್ಲ. 2 ಜನ ಬಿಟ್ಟರೆ. ಎಷ್ಟು ಜನಸಂಖ್ಯೆ ಸೇರ್ತೈತ್ರಿ ಜಾತ್ರೆ ಆಗದ? ಜನಸಂಖ್ಯೆ ಸುಮಾರು ಫಸ್ಟ್ ಜಾತ್ರೆಯಿಂದ ಹಿಡಿದುಕೊಂಡ ಅವಾಗ ಸ್ವಲ್ಪ ಕಡಿಮೆ ಇತ್ತು. ಈಗ ಲಕ್ಷಾಂತರ ಜನ ಕೂಡ್ತೈತಿ. ಎಷ್ಟು ಲಕ್ಷ ಜನ ಸೇರ್ತೈತೆ? 6 ಲಕ್ಷ ಜನ ಸೇರ್ತೈತಿ. ಲಕ್ಷಾಂತರ ಜನ ಸೇರ್ತೈತಿ. ಎಲ್ಲಿ ಲೆಕ್ಕ ಮಾಡಕ್ಕೆ ಯಾರಿಗೆ 4 ಲಕ್ಷ ಜನ ಸೇರ್ತೈತಿ. ಆ ಪ್ರಕಾರ ನಾವು ಈಗ ಜಾತ್ರೆ ಮಾಡ್ಕೊತ ಹೊಂಟರು. ನಿಮ್ಮ ಹೆಸರು ಏನ್ರಿ? ನಮ್ಮ ಹೆಸರು ರಾಮಚಂದ್ರ ಗೋವಿಂದಪ್ಪ ದುರ್ಗ.